ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲೇ ಪದಾರ್ಪಣೆಗೆ ಬರುವಂತ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಕುರಿತಾಗಿ ಒಂದು ಅತ್ಯಂತ ಮುಖ್ಯವಾದ ಮಾಹಿತಿ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. Every employees must know about the recommendations to the 7th pay commission. Not only employees ವೀಕ್ಷಕರೇ, ಪಿಂಚಣಿದಾರರು, ಪೆನ್ಷನರ್ಸ್, ರಿಟೈರ್ಡ್ ಎಂಪ್ಲಾಯ್ಸ್ ಎಲ್ಲರೂ ಈ ಮಾಹಿತಿಯನ್ನು ನೀವು ನೋಡಲೇಬೇಕಾದಂತಹ ಮಾಹಿತಿ ಆಗಿರುತ್ತೆ. 7ನೇ ವೇತನ ಆಯೋಗದ ಮಹತ್ವ ವಿಷಯಗಳನ್ನು ಪ್ರತಿಯೊಬ್ಬರು ತಿಳಿಯಲೇಬೇಕು. ಇಲ್ಲಿದೆ ಸಂಪೂರ್ಣ ಮಾಹಿತಿ. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಬಹುದು ಮತ್ತು ವೀಕ್ಷಣೆ ಮಾಡಿ ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮಗೇನಾದ್ರೂ ಕುಂದು ಕೊರತೆ, ಯಾವ್ದಾದ್ರೂ ಕಠಿಣ ಪ್ರಶ್ನೆ ಇದ್ರೂ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಶೇರ್ ಮಾಡಿದ್ದೀನಿ, ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ಅಂತ ಹೇಳ್ತಾ, ಈ ಬೃಹತ್ ಮಾಹಿತಿ ನಿಮಗಾಗಿದೆ ವೀಕ್ಷಕರೇ. ನಮ್ಮ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತರು, ಪಿಂಚಣಿದಾರರಿಗೆ ಅತ್ಯಂತ ಮುಖ್ಯವಾದ ಮಾಹಿತಿಯಾಗಿರುತ್ತೆ. ದಯವಿಟ್ಟು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ. ಆದ್ಮೇಲೆ ಇವತ್ತಿನ ಈ ವಿಡಿಯೋದಲ್ಲಿ 7th ಸ್ಟೇಟ್ ಪೇ ಕಮಿಷನ್ ಕರ್ನಾಟಕದ ಕುರಿತಾಗಿ ಹಲವಾರು ವಿಷಯಗಳು ಸರ್ಕಾರದಿಂದ ಬಿಡುಗಡೆ ಆಗಿರುತ್ತೆ. ಅವೆಲ್ಲವನ್ನು ಒಂದೊಂದಾಗಿ ಪಾಯಿಂಟ್ ವೈಸ್ ಪಾಯಿಂಟ್ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ವೀಕ್ಷಕರೇ. ಮೊದಲನೇ ವಿಷಯ ನೋಡೋದಾದ್ರೆ, ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ the 7th State Pay Commission to consider revision of pay scales of state government employees, employees of aided educational institutions and local bodies and non-teaching staff of universities, and to recommend a new pay structure for them. The commission has been specifically asked to examine feasibility of adopting the central pay structure by determining the equivalence of post between the cadres in the central and state governments. ವೀಕ್ಷಕರೇ, ಇಲ್ಲಿ ಮೊದಲನೇ ಪಾಯಿಂಟ್ ನಲ್ಲಿ 7ನೇ ರಾಜ್ಯ ವೇತನ ಆಯೋಗ ರಚನೆ ಆಗಿದ್ದು ನಮ್ಮ ಸರ್ಕಾರಿ ನೌಕರರಿಗೆ ಅಥವಾ ಇಲ್ಲಿ ಎಂಪ್ಲಾಯೀಸ್ ಆಫ್ ಏಡೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಲೋಕಲ್ ಬಾಡೀಸ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಆಫ್ ಯೂನಿವರ್ಸಿಟೀಸ್, ವಿಶ್ವವಿದ್ಯಾಲಯದ ಬೋಧಕೇತರ ವೃಂದದವರಿಗೂ ಕೂಡ ಇದು ಲಭ್ಯವಾಗಿರುತ್ತೆ. ಅವರ ಒಂದು ಹೊಸ ವೇತನ ಶ್ರೇಣಿಯನ್ನು ರಚಿಸುವ ಕುರಿತಾಗಿ. ಅದರಂತೆ ಇಲ್ಲಿ ಎರಡನೇ ಪಾಯಿಂಟ್ ಅನ್ನು ನೋಡೋದಾದ್ರೆ, ದ ಕಮಿಷನ್ ಹ್ಯಾಸ್ ಆಲ್ಸೋ ಬಿನ್ ಆಸ್ಕ್ಡ್ ಟು ಸಜೆಸ್ಟ್ ಚೇಂಜಸ್. The commission has also been asked to suggest changes, if any, with regard to pensions, dearness allowance, house rent allowance, HRA, city compensatory allowance, CCA, medical facilities, and other benefits. In making its recommendations, the Pay Commission is required to keep in view the resources of the state government and its commitments for various development programs and schemes, statutory and regulatory function, debt service obligations, and other non-development requirements within the overall mandate of the Karnataka Fiscal Responsibility Act 2002. ಇಲ್ಲಿ 7ನೇ ವೇತನ ಆಯೋಗವು ಜನಸಾಮಾನ್ಯರಿಗೆ, ನೌಕರರ ಸಂಘಕ್ಕೆ ಇಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ. ಅದೇನಂದ್ರೆ, ಕೆಲವು ತಿಂಗಳ ಹಿಂದೆ ನಾವೆಲ್ಲರೂ ಗಮನಿಸಿದ್ದೇವೆ, ಏನಾದರೂ ರೆಕಮೆಂಡೇಶನ್ ಇದ್ರೆ ಪಿಂಚಣಿ ಕುರಿತಾಗಿ ಆಗಲಿ ಅಥವಾ ನಿಮ್ಮ ತುಟ್ಟಿ ಭತ್ಯೆ ಆಗಲಿ, ನಿಮ್ಮ ಮನೆ ಬಾಡಿಗೆ ಭತ್ಯೆ ಕುರಿತಾಗಿ ಆಗಲಿ, ಹೀಗೆ ಸಿಟಿ ಕಂಪೆನ್ಸೇಟರಿ ಅಲವೆನ್ಸ್ ಆಗಲಿ, ಮೆಡಿಕಲ್ ನಿಮ್ಮ ವೈದ್ಯಕೀಯ ಭತ್ಯೆ ಆಗಲಿ, ಇತರೆ ಯಾವುದೇ ರೀತಿ ನಿಮಗೇನಾದರೂ ಸಜೆಷನ್ ಕೊಡೋದಿದ್ರೆ ನೀವು ಕೊಡಬಹುದಾಗಿತ್ತು. ಅದು ಆಲ್ರೆಡಿ ಕೊಟ್ಟಾಗಿದೆ, ನೀವೆಲ್ಲ ಗಮನಿಸಿದ್ದೀರಿ. ನಮ್ಮ ಸರ್ಕಾರಿ ನೌಕರರ ಸಂಘವು ಹಲವಾರು ಬೇಡಿಕೆಯನ್ನಿಟ್ಟಿದೆ, ಹಲವಾರು ಚೇಂಜಸ್ ಮಾಡಲು ಒಂದು ಬೇಡಿಕೆಯನ್ನಿಟ್ಟಿದ್ದು ನೀವೆಲ್ಲ ಗಮನಿಸಿದ್ದೀರಿ ವೀಕ್ಷಕರು. ಬೆಟ್ಟದಷ್ಟು ಬೇಡಿಕೆ ಇದೆ. ಇಲ್ಲಿ ಕೊಟ್ಟಿರುವಂತ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಬೇಡಿಕೆಯನ್ನಿಟ್ಟಿದೆ. ಅದು ಇಲ್ಲಿ ಎರಡನೇ ಪಾಯಿಂಟ್ ನಲ್ಲಿ ನೀವು ಗಮನಿಸಿದ್ದೀರಾ. The pay and allowance of the state government employees, the employees of aided educational institutions and local bodies and non-teaching staff of universities have generally been revised once in 5 years, either on the recommendation of the Pay Commission or of an official pay committee. The pay and allowance were
last revised with effect from 1/7/2017 on the basis of the recommendation of the 6th State Pay Commission, which were implemented during 2018 with the monetary benefits effective from 1/4/2018. ಇಲ್ಲಿ ಮೇಲೆ ಕೊಟ್ಟಿರುವಂತಹ ಎಲ್ಲ ವರ್ಗದ ನೌಕರರಿಗೆ 2018ರಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು 5ರಿಂದ 6ನೇ ವೇತನ ಆಯೋಗದ ಒಂದು ಅನುಷ್ಠಾನಕ್ಕೆ ತಂದಿದ್ದು ಇಲ್ಲಿ ಈ ಮೇಲಿನ ವರ್ಗದ ಎಲ್ಲ ನೌಕರರಿಗೂ ಕೂಡ ಬದಲಾವಣೆ ಆಗಿರುತ್ತದೆ ಅಂತ ಒಂದು ಇಲ್ಲಿ ಮಾಹಿತಿಯನ್ನು ಕೂಡ ಇಲ್ಲಿ ಒದಗಿಸುತ್ತಾರೆ. ಅಂದ್ರೆ ದ ಪೇ ಅಂಡ್ ಅಲವೆನ್ಸ್ ವೇರ್ ಲಾಸ್ಟ್ ರಿವೈಸ್ಡ್ ವಿತ್ ಎಫೆಕ್ಟ್ ಫ್ರಮ್ 1/7/2017 on the basis of recommendation of 6th State Pay Commission, which were implemented during 2018 with the monetary benefits effective from 1/4/2018 ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾಲ್ಕನೇ ವಿಷಯ ನೋಡೋದಾದ್ರೆ ದಿ ಕ್ರೈಟೀರಿಯಾ ಜನರಲಿ ಕನ್ಸಿಡರ್ ಫಾರ್ evaluating new pay structure pay scales of the government employees include the qualifications and the training for different posts, degrees of responsibility, areas of jurisdiction, occupational hazards, requires levels of decision making, avenues of promotion, horizontal and vertical relativity in a similar jobs in a various departments, and historical relativities in the pay scales evolved over a period of time. ಇದು ನಾಲ್ಕನೇ ವಿಷಯ ಆಗಿತ್ತು. ಇಲ್ಲಿ ಐದನೇ ವಿಷಯ ದ ಬೇಸಿಕ್ ಅಬ್ಜೆಕ್ಟಿವ್ಸ್ ಆಫ್ ಗೌರ್ಮೆಂಟ್ಸ್ ವರ್ಕ್ ಇನ್ಕ್ಲೂಡ್ ಅಮಾಂಗ್ ಅದರ್ಸ್ maintenance of law and order, provisions of social services infrastructure, the welfare of the vulnerable section of the society, protection of the environment, and promotion of the economic development and equitable opportunities. To achieve these objectives, the state government has employed about 5 lakh employees in the government department. Is this current at various levels in the entire state? Of these employees, nearly 80% are employed in police, health, education, rural development, irrigation, agriculture, and social welfare sectors ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಐದನೇ ವಿಷಯ ಆಗಿತ್ತು. ಆರನೇ ವಿಷಯ ನೋಡೋದಾದ್ರೆ the number of retired employees or family of the retired employees receiving pension from the state government is about 5.11 lakhs. During 2020-23, the expenditure on a salary and pension is estimated to be rupees 41,288 crores and rupees 24,016 crores respectively ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಿಂದಿನ ಈ 2022 ಮತ್ತು 23ನೇ ಸಾಲಿನಲ್ಲಿ ಆದಂತ ಒಂದು ಲೆಕ್ಕಾಚಾರದ ಮಾಹಿತಿ ಕೂಡ ಇಲ್ಲಿ ನೀಡಲಾಗಿದೆ. ಅದು ಪಿಂಚಣಿ ಮತ್ತು ನಮ್ಮ ನೌಕರರ ರಿಟೈರ್ಡ್ ಎಂಪ್ಲಾಯೀಸ್ ಮತ್ತು ಪಿಂಚಣಿದಾರ ಅವರಿಗೆ ಖರ್ಚಾಗಿರುವಂತ ಒಂದು ಮೊತ್ತದ ಲೆಕ್ಕಾಚಾರ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ ಆನ್ amounts to 21.70 and on pension 12% of the state and total revenues tax plus non-tax plus devolution. In addition, the state government also provides grant in aid to meet the salary expenditure and the pension payments of the employees of aided educational institutions and local bodies and non-teaching staff of the universities. ಆರನೇ ವಿಷಯ ಆದ ನಂತರ ಏಳನೇ ವಿಷಯದಲ್ಲಿ the present pay scale have been arrived at on the recommendations of the 6th State Pay Commission, linking them with the cost of living index at 276.9 points according to AIACPI IW 2001 series by merging the dearness allowance obtainable on 1/7/2017. These scales are effective from 1/7/2017. A master pay scale with the 92 stages have been adopted by state government with the 25 standard scales segmented out of this master scale. 92 ವಿವಿಧ ವೇತನ ಶ್ರೇಣಿಯನ್ನು ಇಲ್ಲಿ 2017-18ನೇ ಸಾಲಿನಲ್ಲಿ ರಚಿಸಲಾಯಿತು. ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ 276.9 ಅಂಕದೊಂದಿಗೆ AICPI IW ಪ್ರಕಾರ 2001 ಪ್ರಕಾರ ಇಲ್ಲಿ ನಿಮ್ಮ ಒಂದು ತುಟ್ಟಿ ಭತ್ಯೆಯನ್ನು ಕೂಡ ಮರ್ಜ್ ಮಾಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. Point N2, the existing total minimum emoluments paid to the employees is rupees 26,850 per month at the Bangalore and 23,630 in rural areas. These emoluments include DA, HRA and
CCA admissible to them. The present ratio between the minimum pay in the lowest scale and the maximum pay in the highest scale is 1 is to 8 is to 1 is to 8.86. The ratio between the maximum and the minimum lowest scale and the maximum in the highest scale is 1 is to 5.20. Point number 9. The rates of annual increment range from 400 to 3100 in the different pay scales. ನಿಮ್ಮ ಒಂದು ಇನ್ಕ್ರಿಮೆಂಟ್, ನಿಮ್ಮ ಒಂದು ಬಡ್ತಿ, ವಾರ್ಷಿಕ ಬಡ್ತಿ 4,000ದಿಂದ 3,100 ಈ ರೇಂಜ್ನಲ್ಲಿ ಎಲ್ಲ ವಿವಿಧ ಮೂಲ ವೇತನಕ್ಕೆ ಇಲ್ಲಿ ಇರುವಂತ ಒಂದು ಬಡ್ತಿ. ಅಡಿಷನಲ್ ಇನ್ಕ್ರಿಮೆಂಟ್ಸ್ ಆರ್ ಗ್ರಾಂಟೆಡ್ ಇಫ್ ಆನ್ ಎಂಪ್ಲಾಯ್ stagnates in the same post without promotion on reaching 20 years, 25 years or 30 years of the service. So further, the employees reaching the maximum of any pay scale are given up to 8 stagnation annual increments. Point number 10. Increase in the cost of living neutralized by the revision in a payment of dearness allowance DA twice a year based on 12 monthly rise in a AIA CPI index. The admissible house rent allowance HRA and the city compensatory allowance CCA vary with the basic pay of the employee and the place of work according to the classification of the cities or other places based on the population. The present rate of HRA is 24%, 16%, 8% for the places classified A, B, C respectively. The rate of CCA in a Bengaluru area for both Group C and D employees is rupees 500. For Group C, for Group B, A and B officers, rupees 600 per month. This rate CCA in urban agglomerations of Belagavi, Mangaluru, Mysuru, Kalaburgi and Hubballi, Dharwada range from 400 to 450 per month. ಇಲ್ಲಿ ವೀಕ್ಷಕರೇ, ಇಲ್ಲಿ ನಮಗೆ ಸಿಗ್ತಾ ಇರುವಂತ ಒಂದು ತುಟ್ಟಿಭತ್ಯೆಯ ಪರ್ಸೆಂಟೇಜ್ 24, 16, 8%. ಇದು 7ನೇ ವೇತನ ಆಯೋಗಕ್ಕೆ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘವು ಇನ್ನೂ ಏರಿಕೆ ಮಾಡುವ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದು ಒಂದು ಗಮನಾರ್ಹ ವಿಷಯ ಆಗಿರುತ್ತೆ. ಇಲ್ಲಿ ಪಾಯಿಂಟ್ ನಂಬರ್ 11ರಲ್ಲಿ ನೋಡೋದಾದ್ರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಗವರ್ಮೆಂಟ್ ಹ್ಯಾಸ್ streamlined the reimbursement of medical expense by including treatment availed in a specified private medical institutions or hospitals and also specifying the rate of reimbursement of medical expenses for various types of elements. This in addition to payment of medical allowance of rupees 200 per month to Group C and D employees. The government has also introduced a cashless scheme called Karnataka Arogya Sanjeevani Scheme KASS on dated 5/9/2022, which covers many procedures and surgeries for the benefits of the employees of their families. ಇಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಪ್ರಾರಂಭ ಆಗಿದ್ದ ಕುರಿತಾಗಿ ಮಾಹಿತಿ ನೀಡಲಾಗಿದೆ. ಪಾಯಿಂಟ್ ನಂಬರ್ 12. Employees with disabilities and employees having children with disabilities are entitled to certain special allowance. These include convenience allowance for the disabled employees at 6% of basic pay and 30% of basic pay subject to maximum of 40,000 of the cost of motorized or mechanical vehicle purchased by the employees. The government employees having children with a disability are given educational allowance or maintenance allowance at rupees 1,000 per month per child for 2 children only. ಇಲ್ಲಿ ಅಂಗವಿಕಲ ಕುರಿತಾಗಿ ಕೂಡ ಮಾಹಿತಿ ನೀಡಲಾಗಿದೆ. ಪಾಯಿಂಟ್ ನಂಬರ್ 13. Other allowance are given for certain specified categories of the post include convenience allowance, uniform allowance, risk allowance, fixed traveling allowance and special allowance at a rate varying from rupees 100 to 8,500 per month. The government employees are also allowed to encashment of earned leave up to 15 days per year and maximum of 300 days accumulated earned leave on retirement. Women employees are eligible for 128 days of maternity leave. Leave travel concession LTC for travel anywhere in India is allowed twice during the service of government employees. ಇಲ್ಲಿ 14ನೇ ಪಾಯಿಂಟ್ ನಲ್ಲಿ the age of retirement of state government employees is 60 years and it is par with the retirement age of central government employees. Retiring employees who have completed 30 years of qualifying service are eligible
for a full pension at the rate of 50% of the last basic pay drawn, proportionate pension in case where the service rendered is less than 30 years. As per existing rules, the employee with a 15 years qualifying service or who has completed 50 years of age can voluntarily seek a voluntary retirement. On a retirement, employees receive death come retirement gratuity subject to maximum of rupees 20 lakh or 16.5 times of basic pay, whichever is less. ಇಲ್ಲಿ ಪಾಯಿಂಟ್ ನಂಬರ್ 15 ಫ್ಯಾಮಿಲಿ ಪೆನ್ಷನ್ ಕುರಿತಾಗಿರುತ್ತೆ. ಪಾಯಿಂಟ್ ನಂಬರ್ 16 ಆಲ್ ಗೌರ್ಮೆಂಟ್ ಎಂಪ್ಲಾಯ್ ಜಾಯ್ನಿಂಗ್ ಗೌರ್ಮೆಂಟ್ ಸರ್ವಿಸ್ ಆನ್ ಆರ್ ಆಫ್ಟರ್ 1st April 2000 ಆರ್ ಮ್ಯಾಂಡೇಟರಿ ಕವರ್ಡ್ ಅಂಡರ್ ದ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಕಾಲ್ಡ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್. 2006 ಏಪ್ರಿಲ್ 6 ನಂತರ ಇಲ್ಲಿ ಸೇವೆಗೆ ಸೇರಿದಂಥ ನೌಕರರಿಗೆ NPS ಒಂದು ಅಪ್ಲಿಕೇಬಲ್ ಆಗಿರುವ ಕುರಿತಾಗಿ ಪಾಯಿಂಟ್ ನಂಬರ್ 16 ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ನಂಬರ್ 17 in the it is in this background the 7th State Pay Commission is required to submit its report on terms of reference. For this response, as the first step based on the terms of reference, the Commission would like to issue questionnaires to invite responses. ಅಂತ ಇಲ್ಲಿ ನಮಗೆ ಸಿಕ್ಕಿರುವಂತಹ ಒಂದು ಕ್ವಶನರೀಸ್ ಕೂಡ ಸಬ್ಮಿಟ್ ಮಾಡಿದಾಗಿದೆ 7ನೇ ವೇತನ ಆಯೋಗಕ್ಕೆ. ಇನ್ನು ಹಲವಾರು ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಮಾಹಿತಿ ಗಮನಿಸೋದಾದ್ರೆ, ಲಿಸ್ಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಅಂಡ್ ವರ್ಕಿಂಗ್ ಸ್ಟ್ರೆಂತ್ ಆಸ್ ಪರ್ 2022-23 ಬಜೆಟ್ ಎಸ್ಟಿಮೇಟ್ಸ್. ಇಲ್ಲಿ 2022 ಮತ್ತು 23ರ ಒಂದು ವಿವಿಧ ಇಲಾಖೆಯಲ್ಲಿ ಇಲ್ಲಿ ಖಾಲಿ ಇರುವ ಹುದ್ದೆಗಳು, ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಟೋಟಲು ಸ್ಯಾಂಕ್ಷನ್ ಆಗಿರುವಂತಹ ಹುದ್ದೆಗಳು 10,324, ಕೆಲಸ ಮಾಡುತ್ತಿರುವುದು 4,008, ವ್ಯಾಕೆಂಟ್ ಇರೋದು 6,316. ಅದೇ ರೀತಿ ಅನಿಮಲ್ ಹಸ್ಬೆಂಡ್ರಿಯಲ್ಲಿ 9,992 ಹುದ್ದೆಗಳು ಖಾಲಿ ಇವೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ 8,063, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ 4,738, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ DPAR ನಲ್ಲಿ 5,738, ಇ ಗವರ್ನೆನ್ಸ್ 75, ಎಕಾಲಜಿ ಎನ್ವಿರಾನ್ಮೆಂಟ್ 12 ಸ್ಯಾಂಕ್ಷನ್ ಆಗಿದ್ದು 8 ಕೆಲಸ ಮಾಡ್ತಾ ಇದ್ದಾರೆ, 4 ಖಾಲಿ ಇದೆ. ಎನರ್ಜಿ ಡಿಪಾರ್ಟ್ಮೆಂಟ್ ನಲ್ಲಿ 452 ಸ್ಯಾಂಕ್ಷನ್ ಆಗಿದ್ದು 707 ಕೆಲಸ ಮಾಡ್ತಾ ಇದ್ದಾರೆ, 745 ಖಾಲಿ ಇದೆ. ಫಿನಾನ್ಸ್ ನಲ್ಲಿ 8,779 ಖಾಲಿ ಇದೆ. ಫಿಶರೀಸ್ ನಲ್ಲಿ 7,777 ಖಾಲಿ ಇದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ನಲ್ಲಿ 1,187 ಹುದ್ದೆಗಳು ಖಾಲಿ ಇವೆ. ಅರಣ್ಯ ಇಲಾಖೆಯಲ್ಲಿ 4,562, ಹ್ಯಾಂಡ್ಲೂಮ್ ಅಂಡ್ ಟೆಕ್ಸ್ಟೈಲ್ಸ್ ನಲ್ಲಿ 39 ಖಾಲಿ ಇದೆ. ಹೈಯರ್ ಎಜುಕೇಶನ್ ನಲ್ಲಿ 12,674, ಹೋಮ್ ಡಿಪಾರ್ಟ್ಮೆಂಟ್ ನಲ್ಲಿ 23,557, ಹಾರ್ಟಿಕಲ್ಚರ್ ನಲ್ಲಿ 3,092, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ 319 ಹುದ್ದೆಗಳು ಖಾಲಿ ಇರುತ್ತೆ. ಅದೇ ರೀತಿ ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಬಯೋಟೆಕ್ನಾಲಜಿಯಲ್ಲಿ 60, ಕನ್ನಡ ಕಲ್ಚರ್ 423, ಲೇಬರ್ ನಲ್ಲಿ 2,500, ಲಾ ನಲ್ಲಿ 8,370. ಇದೇ ರೀತಿ ಹಲವಾರು ವಿವಿಧ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹ ಖಾಲಿ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ದಯವಿಟ್ಟು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ನಿಮ್ಗೆ ಬೇಕಾಗಿರುವಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ನೀವು ನೋಡ್ಕೋಬಹುದು ಅಂತ ಹೇಳ್ತಾ, ಇಲ್ಲಿ ಕೊನೆಯದಾಗಿ ನೋಡೋದಾದ್ರೆ ಒಟ್ಟು ಸ್ಯಾಂಕ್ಷನ್ ಆಗಿರುವ ಹುದ್ದೆಗಳು 7,69,981, ಕೆಲಸ ಮಾಡುತ್ತಿರುವ ಒಂದು ಹುದ್ದೆಗಳು 5,11,272, ಇಲ್ಲಿ ಖಾಲಿ ಇರುವುದು 2,58,709 ಹುದ್ದೆಗಳು ಅಂತ ಇಲ್ಲಿ ಮಾಹಿತಿ ನೀಡಲಾಗಿದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮೂಲಕ ನನ್ನ ಪ್ರಯತ್ನಕ್ಕೆ ಬೆಂಬಲ ನೀಡ್ತಾ ಇರಿ. ಹೀಗೆ ವಿಡಿಯೋ ನೋಡ್ತಾ ಇರಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮನೆಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.